ಸ್ನೇಹಿತರೆ, ಎಲ್ಲರಿಗೂ ಒಂದು ಪ್ರಶ್ನೆ ಇದೆ. ತುಂಬಾ ಜನಕ್ಕೆ ಏನು ಪ್ರಶ್ನೆ ಇದೆ ಅಂದ್ರೆ, ನಾವು ಕಾಲುವೆಗಳನ್ನ ಏನಕ್ಕೆ ಮಾಡಬೇಕು ಗುರೂಜಿ? 2 ಸಾಲಿನ ಮಧ್ಯೆ ನೀವು ಕಾಲುವೆ ಮಾಡಿ, ಮತ್ತೆ 2 ಸಾಲಿನ ಮಧ್ಯೆ ನೀವು ಕಾಲುವೆ ಮಾಡಬೇಕು ಅಂತ ನಿರಂತರವಾಗಿ ಹೇಳ್ತಾ ಇರ್ತಾರೆ. ಎಲ್ಲರಿಗೂ ಒಂದು ಗೊಂದಲ ಇದೆ, ಅದ್ರಲ್ಲಿ ಮಾಡಬೇಕು, ಏನಕ್ಕೆ ಮಾಡಬೇಕು, ಎತ್ತು ಮಾಡಬೇಕು, ಏನ್ ಹಾಕ್ಬೇಕು, ಮತ್ತೆ ಅದ್ರಲ್ಲಿ ನೀರು ಕೊಡಿ, ಜೀವಾಮೃತ ಕೊಡಿ ಅಂತ ನಿರಂತರವಾಗಿ ಹೇಳ್ತಾ ಇರ್ತಾರೆ. ಇದು ನಿಮ್ಗೆಲ್ಲ ಒಂದು ದೊಡ್ಡ ಗೊಂದಲ ಇತ್ತು. ಇವಾಗ ಸಂಪೂರ್ಣವಾಗಿ ಇಲ್ಲಿ ಈ ತಾಕ್ನಲ್ಲಿ ನೀವು ಪ್ರಾಯೋಗಿಕವಾಗಿ ನೋಡ್ತಾ ಇದ್ದೀರೋ, ಅವಾಗ ಏನು ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಅದರಿಂದ ಆಗುವಂತ ಕ್ರಿಯೆ ಏನು ಅಂತ. ಈ 2 ಸಾಲುಗಳ ಮಧ್ಯೆ ನಮ್ಗೇನು ಇಲ್ಲಿ ಕಾಲುವೆ ಇಲ್ಲ, ಟ್ರೆಂಚ್ ಇಲ್ಲ. ಆದ್ರೆ ಇಲ್ಲಿ ನಮ್ಗೆ ಒಣವದಿಕೆ ಇದೆ, ಎಲ್ಲ ಇದೆ. ಇಲ್ಲಿ ತೇವಾಂಶ ಇರೋದನ್ನೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರೆ ಭೂಮಿಯಲ್ಲಿ 3 ತರ ಶಕ್ತಿಗಳಿದಾವೆ. ಒಂದು ಗುರುತ್ವಾಕರ್ಷಣ ಶಕ್ತಿ, ಬಿದ್ದಂತ ಮಳೆ ನೀರು ಅಥವಾ ವಾತಾವರಣದಿಂದ ಇರುವಂತ ನೀರನ್ನು ನೇರವಾಗಿ ಭೂಮಿ ಎಳ್ಕೊಂಡು, ಮಣ್ಣನ್ನು ಎಳ್ಕೊಂಡು ಕೆಳಗಡೆಗೆ ತನ್ನತ್ತಕ್ಕೆ ಸೆಳೆದುಕೊಂಡು ಒಳಗಡೆ ಬಿಡುತ್ತೆ, ಒಂದನೇದು. ಮತ್ತೆ ಎರಡನೇದು ಎತ್ಕೊಳ್ಳುವಂತ ಶಕ್ತಿ, ಅದೇನು ಕೇಶಾಕರ್ಷಣೆ ಶಕ್ತಿ, ಕ್ಯಾಪಿಲರಿ ಫೋರ್ಸ್. ಮೂರನೇದು ಅದನ್ನ ನಿಯಂತ್ರಣಕ ಶಕ್ತಿ. ಇವೆರಡನ್ನು ಸಮತೋಲನ ತಂದು ನಿಯಂತ್ರಣ ಮಾಡುವಂತ 3ನೇ ಶಕ್ತಿ. ಇದೇನಾಗುತ್ತೆ ಅಂದ್ರೆ, ನೀವು ಯಾವಾಗ ಟ್ರೆಂಚ್ ಮಾಡ್ತೀರಿ ಗಿಡಗಳಿಗೆ, ನಮ್ಗೆಲ್ಲ ಏನಿದೆ ಅಂದ್ರೆ ಒಂದು ದೊಡ್ಡ ತಪ್ಪು ಕಲ್ಪನೆ, ಎಷ್ಟು ಹೆಚ್ಚು ನೀರು ಕೊಡ್ತೀವೋ ಅಷ್ಟು ಬೆಳೆ ಬರುತ್ತೆ ಅಂತ. ಆದ್ರೆ ಪೂರ್ಣವಾಗಿ ಸುಭಾಷ್ ಪಾಳೇಕರ್ ಕೃಷಿಲಿ ಡಾಕ್ಟರ್ ಸುಭಾಷ್ ಪಾಳೇಕರ್ ಜಿ ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಯಾವುದೇ ಸಸ್ಯ ಮರ ಗಿಡ ನೀರನ್ನ ಕುಡಿಯಲ್ಲ, ಅದು ತಗೊಳ್ಳೋದು ನೀರಿನ ಆವಿ. ನೀನ್ ಸುಮ್ಮನೆ ಮನೆ ಅಷ್ಟೊಂದು ಆವಿ, ನಾಟ್ ತೇವಾಂಶ, ವೇಪರ್. ಅರ್ಥ ಆಯ್ತಾ? ಸುಮ್ಮನೆ ನೀವು ಮತ್ತೆ ಗೊತ್ತು ಅಂತ ಮಾತಾಡ್ಬೋದು, ತಪ್ಪು ಅರ್ಥ ಹೋಗುತ್ತೆ. ನಾನು ಕೇಳ್ತೀನಿ ಬೇಕು ಅಂತ. ಅದಕ್ಕೆ ಬೇಕಾಗಿರೋದು ನೀರಿನ ಆವಿ. ನೀರಿನ ಆವಿ ಅಂದ್ರೆ ಏನು? 2 ಮಣ್ಣಿನ ಕಣ, ಯಾವುದೇ ಒಂದು ಮಣ್ಣನ್ನ ತಗೋಣ ಅಂದ್ರೆ, ನೀವು ಸೂಕ್ಷ್ಮವಾದ ಮೃದು ಮಣ್ಣು ಅಂತ ಇದ್ದಾಗ ಸಂದುಗಳು ಕಮ್ಮಿ ಇರುತ್ತೆ, ನಮ್ಮ ಮರಳು ಮಣ್ಣುಗಳೆಲ್ಲ ಸಂದುಗಳು ಜಾಸ್ತಿ ಇರ್ತವೆ. ಆ 2 ಮರಳಿನ ಕಣಗಳ ಮಧ್ಯೆ ಏನಿದೆ, ಸಂದುಗಳಿದಾವೆ, ಗ್ಯಾಪ್. ಆ ಗ್ಯಾಪ್ ಅಲ್ಲಿ ಏನಿರ್ಬೇಕು ಅಂದ್ರೆ ನೀರಿರಬಾರ್ದು. ಆ ಗ್ಯಾಪ್ ಅಲ್ಲಿ ನೀರಿರಬಾರ್ದು. ಅಲ್ಲಿ ಏನಿರ್ಬೇಕು, 50 ಪ್ರಮಾಣ ಗಾಳಿ ಇರಬೇಕು, 45 ಪ್ರಮಾಣ ನೀರಿರ್ಬೇಕು, ಇನ್ನು 5 ಪ್ರಮಾಣ ಏನಿರ್ಬೇಕು, ಸಸ್ಯ ತ್ಯಾಜ್ಯ ಇರ್ಬೇಕು. ಅರ್ಥ ಆಯ್ತಾ? ಈ ಪ್ರಮಾಣದಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಸಸ್ಯಕ್ಕೆ ಈ ಬೇರಿನ ವಲಯದಲ್ಲಿ ಬೇಕಾದಂತ ನೀರಿನ ಆವಿ ದೊರೆಯುತ್ತೆ, ಗಿಡ ಚೆನ್ನಾಗಿ ಬರುತ್ತೆ. ಆದ್ರೆ ಯಾವಾಗ ಈ ಬೇರಿನ ವಲಯದಲ್ಲಿ ನಾವು ಈ ಒಣ ಬದುಕೇನು ಮಾಡಿದೀವಿ, ಸಜೀವ ಬದುಕೇನು ಮಾಡಿದೀವಿ, ಎಲ್ಲಾನು ಮಾಡಿದೀವಿ ಅಂದ್ರೂ ಕೂಡ ಏನಾಗುತ್ತೆ, ಆ ಬೇರಿನ ವಲಯದಲ್ಲಿ ತೇವಾಂಶ ಹೆಚ್ಚಿರುತ್ತೆ ಅಥವಾ ನೀರು ಹೆಚ್ಚಾಗುತ್ತೆ, ಆ ಕಣಗಳು ತುಂಬ ಹೋಗ್ತವೆ. ಅವಾಗ ಏನಾಗುತ್ತೆ, ಸಸ್ಯಕ್ಕೆ ಮರ ಗಿಡಕ್ಕೆ ನೀರು ಸಿಗೋವಂತ ಒಂದು ಸಮಸ್ಯೆ ಆಗುತ್ತೆ. ಯಾವಾಗ ನೀವು ಮಧ್ಯದಲ್ಲಿ ಕಾಲುವೆ ಮಾಡ್ತೀರಾ, ಗುರುತ್ವಾಕರ್ಷಣೆ ಶಕ್ತಿಯಿಂದ ಎಳ್ಕೊಂಡಂತ ನೀರು, ಹೆಚ್ಚು ಕೊಟ್ಟಿರೋಂಥ ನೀರು, ಸಂದ್ರಗಳಲ್ಲಿ ಹೆಚ್ಚಾದಂತ ನೀರು ಏನಾಗುತ್ತೆ, ಅದಕ್ಕೆ ಸೀದಾ ಕೆಳಗಡೆ ಹೋಗಿ ಆ ಕಾಲುವೆ ಕಡೆಗೆ ಹೊರಟೋಗ್ತದೆ. ಗುರುತ್ವಾಕರ್ಷಣೆ ಶಕ್ತಿಯಿಂದ ಅಲ್ಲಿಗೆ ಆಕರ್ಷಿತವಾಗ್ತವೆ. ಇಲ್ಲೇನಾಗ್ತವೆ, ಆ ನೀರು ಆ ಕಣಗಳ ಮಧ್ಯೆ ಬಿಡುಗಡೆಯಾಗಿ ಅರ್ಧ ಪ್ರಮಾಣದಲ್ಲಿ ಏನ್ ಇರಬೇಕು ಅಷ್ಟು ಮಾತ್ರ ನೀರು ಉಳಿತದೆ, ಮಿಕ್ಕಿದೆಲ್ಲ ಗಾಳಿ ಮತ್ತು ಸಸ್ಯ ತ್ಯಾಜ್ಯ ಅಲ್ಲಿ ಉಳಿತದೆ. ಅತಿ ಉತ್ಕೃಷ್ಟವಾದ ವಾಪ್ಸ ಇಲ್ಲಿ ತೇವಾಂಶ ಅನ್ನೋದು. ಕಣಗಳ ಮಧ್ಯೆ ಅಂತ ತೇವ, ಕಣಗಳ ಮಧ್ಯೆ ಇರುವಂತ ನೀರು ಅರ್ಧ ಪ್ರಮಾಣದಲ್ಲಿ ಇರಬೇಕು. ಅದನ್ನ ಏನಂತೀವಿ ನಾವು, ವಾಪ್ಸ ಅಂತ ಅಂತೀವಿ. ಈ ವ್ಯವಸ್ಥೆ ಮಾಡಬೇಕು ಅಂತ ಅಂದಾಗ, ಅತಿ ಉತ್ಕೃಷ್ಟವಾದ ನಿಮ್ಗೆ ಇಳುವರಿ ಬರಬೇಕು ಅಂತ ಅಂದಾಗ ಏನ್ ಬೇಕು, ಈ ನೀರು ಇಲ್ಲಿಂದ ತೆಗೆದು ಬೇರಿನ ವಲಯದಿಂದ ತೆಗೆದು ನಾವು ಆ ಕಾಲುವೆ ಕಡೆ ಕಳಿಸಿದಾಗ ಏನಾಗುತ್ತೆ, ಅಲ್ಲಿ ಅದು ಹಿಂಗುತ್ತೆ, ನಮಗೆ ಬೇಕಾದ ಕೇಶಕಣ್ಣಲ್ಲಿ ಬರುತ್ತೆ. ಆದ್ರೆ ಇಲ್ಲೇನಾಗುತ್ತೆ, ಆ ನೀರಿನ ಅಂಶ ಮಾತ್ರ ಉಳಿಯುತ್ತೆ. ಸಸ್ಯಕ್ಕೆ ಬೇಕಾದಂತ ಅತಿ ಉತ್ಕೃಷ್ಟವಾದ ನೀರಿನ ಆವಿ ದೊರೆಯುತ್ತೆ, ಅತಿ ಉತ್ಕೃಷ್ಟವಾದ ಸಸ್ಯ ಮರಗಳು ಬೆಳಿತವೆ, ಅತಿ ಉತ್ಕೃಷ್ಟವಾಗಿ ರೋಗ ಮುಕ್ತವನ್ನು ಅತಿ ಹೆಚ್ಚು ಬೆಳೆ ಕೊಡ್ತವೆ.